ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮೆಸ್ಸಿ ಬರ್ತಾರೆ ಅಂತ ಹೇಳಿ ಫುಟ್ಬಾಲ್ನ ತಾರೆ ಮೆಸ್ಸಿ ಬರ್ತಾರೆ ಅಂತೇಳಿ ಮೆಸ್ಸಿಯನ್ನ ನೋಡೋದಕ್ಕೆ ಅಭಿಮಾನಿಗಳು ತಾಮುಂದು ಅಂತ ಬಂದರು. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣ ಇವತ್ತು ರಣರಂಗವಾಗಿದೆ. ಮೆಸ್ಸಿ ನೋಡೋದಕ್ಕೆ ಅಂತ ಬಂದಂತವರೆಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. 83 games and he's being introduced all the from a different dimension where gods and monsters ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಇವತ್ತು ಲಿಯೋನೆಲ್ ಮೆಸ್ಸಿಯನ್ನ ನೋಡೋದಕ್ಕೆ ಅಂತ ಹೇಳಿ ಬಂದಂತಹ ಅಭಿಮಾನಿಗಳು ಆಕ್ರೋಶವನ್ನ ಹೇಗೆ ಹೊರಹಾಕಿದ್ದಾರೆ ಅಂತೇಳಿ ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಇವತ್ತು ಸುಮಾರು 70 ಅಡಿ ಉದ್ದದ ಒಂದು ಅವರ ಮೂರ್ತಿಯನ್ನ ಕೂಡ ಮಾಡಲಾಗಿತ್ತು. ಅದನ್ನ ಇವತ್ತು ಅನಾವರಣಗೊಳಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ನಡೆದಿತ್ತು. बैंडविड्थ नहीं है, नेटवर्क बंद कर दिया है, मैं शूट कर रहा हूँ, भेज दूंगा। ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ಅಭಿಮಾನಿಗಳು ಅಲ್ಲಿ ಚೇರ್ಗಳನ್ನ ಎತ್ತಿ ಹೊಡೆದಾಕ್ತಿದ್ದಾರೆ. ಸ್ಟೇಡಿಯಂ ಒಂದು ರೀತಿಯಲ್ಲಿ ರಣಾಂಗಣವಾಗಿದೆ. ನೋಡಿ, ಎಲ್ಲರೂ ಕೂಡ ಸೇಫ್ ಆಗಿ ಹೊರಗಡೆ ಬರೋದಕ್ಕೆ ಒಂದು ಕಡೆ ನೋಡ್ತಾ ಇದ್ರು, ಮತ್ತೊಂದು ಕಡೆ ಸಾಲ್ಟ್ ಲೇಕ್ ಕ್ರೀಡಾಂಗಣಕ್ಕೆ ಮೆಸ್ಸಿ ಆಗಮಿಸ್ತಾರೆ. ಅನೇಕ ಸಿನಿಮಾ ತಾರೆಯರು ಕೂಡ ಆಗಮಿಸಿರ್ತಾರೆ. ಈ ಸಂದರ್ಭದಲ್ಲಿ ನಡೆದಂತಹ ಈ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ಬೇಸರವನ್ನ ತರಿಸುತ್ತೆ. ಮೆಸ್ಸಿಯನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿ ಬೀಳ್ತಾರೆ, ಆದ್ರೆ ಅಭಿಮಾನ ಇರಬೇಕು. ಆದ್ರೆ ಈ ತರವಾಗಿ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಯಾಕೆ ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಂತೇಳಿ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಮೆಸ್ಸಿಯನ್ನ ನೋಡೋದಕ್ಕೆ ಅಂತ ಬಂದಾಗ ಈ ರೀತಿಯಾಗಿ 70 ಅಡಿ ಎತ್ತರದ ಲಿಯೋನೆಲ್ ಮೆಸ್ಸಿ ಪ್ರತಿಮೆ ಅನಾವರಣಕ್ಕೆ ಅಂತೇಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈ ಕ್ರೀಡಾಂಗಣದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ.
ಪಶ್ಚಿಮ ಬಂಗಾಳದಲ್ಲಿ ಈ ಕ್ಷಣದ ಲೈವ್ ದೃಶ್ಯಗಳನ್ನು ನೋಡುತ್ತಿದ್ದು ಯಾವ ರೀತಿಯಾಗಿ ಅಲ್ಲಿ ಚೇರ್ಗಳನ್ನ ಕಿತ್ತಾಕಿ, ಚೇರ್ಗಳನ್ನ ಮುರಿದು, ಚೇರ್ಗಳನ್ನ ಬಿಸಾಡಿ ಯಾವ ರೀತಿಯಾಗಿ ಆಕ್ರೋಶವನ್ನ ಅಲ್ಲಿ ಹೊರ ಹಾಕ್ತಿದ್ದಾರೆ ಅಂತೇಳಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇವತ್ತು ಲಿಯೋನಲ್ ಮೆಸ್ಸಿ ಪಶ್ಚಿಮ ಬಂಗಾಳಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಅಭಿಮಾನಿಗಳು ಅದೇ ರೀತಿಯಾಗಿ ಬೆಂಬಲಿಗರು ಈ ರೀತಿಯಾಗಿ ಗಲಾಟೆಯನ್ನ ಮಾಡಿದ್ದಾರೆ. ನೋಡಿ ಅಲ್ಲಿ ದೃಶ್ಯಾವಳಿ ಈ ಕ್ರೀಡಾಂಗಣದ ಒಳಗಡೆ ಹಾಕಿದ್ದಂತ ಒಂದಷ್ಟು ಟೆಂಟ್ಗಳು ಎಲ್ಲವನ್ನೂ ಕೂಡ ಕಿತ್ತಾಕ್ತಿದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಕ್ರೋಶ ಹೊರಗ್ತೋ ಗೊತ್ತಿಲ್ಲ. ಆದ್ರೆ ಅಭಿಮಾನಿಗಳಲ್ಲಂತೂ ಸಿಟ್ಟಂತೂ ಇತ್ತು ಅಂತ ಹೇಳಲಾಗ್ತಾ ಇದೆ. ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಇವತ್ತು ಲಿಯೋನಲ್ ಮೆಸ್ಸಿ ಆಗಮಿಸಿದ್ರು. ಅಂದ್ರೆ ಹತ್ರ 12,000 ರೂಪಾಯಿವರೆಗೂ ಕೂಡ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿದ್ರು. ಆದ್ರೆ ಈ ಇಷ್ಟೆಲ್ಲ ದುಡ್ಡು ಕೊಟ್ಟು ಟಿಕೆಟ್ ಅನ್ನ ತಗೊಂಡ್ರು ಕೂಡ ನಮ್ಗೆ ಲಿಯೋನಲ್ ಮೆಸ್ಸಿ ಕಾಣಿಸ್ತಿಲ್ವಲ್ಲ, ಮೆಸ್ಸಿಯನ್ನು ನೋಡೋದಕ್ಕೆ ಆಗ್ಲಿಲ್ವಲ್ಲ ಅಂತೇಳಿ ಕ್ರೀಡಾಂಗಣದಲ್ಲಿ ಸೇರಿದಂತಹ ಎಲ್ಲರೂ ಕೂಡ ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕಿರೋದು ಅಂತೇಳಿ ಗೊತ್ತಾಗ್ತಾ ಇದೆ. ಹೊಡೆಯಲಿ ಕ್ರೀಡಾಂಗಣದಲ್ಲಿ ಇವತ್ತು ಕ್ರೀಡಾಂಗಣಕ್ಕೆ ಅಂದ್ರೆ ಮೆಸ್ಸಿನ ನೋಡಬೇಕು ಅಂತ ಹೇಳಿ ಬಂದಂತವರು ದುಡ್ಡು ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಿದ್ರು. ಆ ದುಡ್ಡು ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಿದ್ರು ಕೂಡ ನಮಗೆ ಮೆಸ್ಸಿನೇ ಕಾಣಿಸ್ತಿಲ್ವಲ್ಲ ಅಂತೇಳಿ ಅಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಫುಟ್ಬಾಲ್ನ ಪ್ರಿಯರು ಕೂಡ ಜಾಸ್ತಿ ಜನ ಇದ್ದಾರೆ. ಕೋಲ್ಕತ್ತಾದಲ್ಲಿ ಈ ಹಿಂದೆ ಕೂಡ ಮಾರಾಡೋನ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ತಲಾಟ ನೂಕಾಟ ಅಂತೂ ಆಗಿತ್ತು. ಆದ್ರೆ ಇವತ್ತು ನೋಡಿ ಇಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಜಖ ಮಾಡಿದ್ದಾರೆ. ಇವತ್ತು ಆ ಕ್ರೀಡಾಂಗಣ ಆಗಿ ಉಳಿದಿಲ್ಲ. ಈಗ ಮೆಸ್ಸಿ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ ಅಲ್ಲಿ ಒಂದು ಕಡೆ ಮೆಸ್ಸಿ ಬಂದು ತಕ್ಷಣಕ್ಕೆ ಅಂದ್ರೆ ಜಾಸ್ತಿ ಹೊತ್ತು ಕೂಡ ಸ್ಟೇಡಿಯಂ ಅಲ್ಲಿ ಇರಲಿಲ್ಲವಂತೆ, ಬೇಗ ಹೋಗಿದ್ದು ಕೂಡ ಈ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಮ್ಯಾನೇಜ್ಮೆಂಟ್ ಏನಿತ್ತು, ಈ ಆಯೋಜನೆ ಏನು ಮಾಡಿದ್ರು ಅದು ಸರಿಯಾಗಿ ಆಯೋಜನೆ ಮಾಡಿಲ್ಲ. ನಮಗೆ ಲಿಮಿಟೆಡ್ ವಿಸಿಬಿಲಿಟಿ ಇತ್ತು, ಸರಿಯಾಗಿ ನಮಗೆ ನೋಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅಷ್ಟೇ ಅಲ್ಲದೆ ಈ ಮೆಸ್ಸಿ ಬಂದಾಗ ಬರೀ ವಿಐಪಿಗಳೇ ಆತರ ಸುತ್ತ ಹೊರ್ಕೊಂಡ್ಬಿಟ್ಟಿದ್ರು. ನಮಗೆಲ್ಲಿ ವಿಐಪಿ ಕಾಣೋದಕ್ಕೆ ಕಾಣ್ತಾರೆ, ವಿಐಪಿಗಳೇ ಇದ್ರೆ ಅಂತೇಳಿ ಅದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ, ಒಂದು ಮೆಸ್ಸಿ ಗ್ರೌಂಡ್ ಬಂದು ತಕ್ಷಣ ಹೋಗ್ಬಿಟ್ಟಿದ್ದು, ಮೆಸ್ಸಿ ಬಂದಾಗ ಸುತ್ತಲೂ ವಿಐಪಿಗಳೇ ಇದ್ದಿದ್ದು. ನಾವು 1,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀವಿ, ನಮಗೆ ಮೆಸ್ಸಿನೇ ಕಾಣಿಸ್ತಿಲ್ಲ, ಮತ್ತೇನೋ ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಿತ್ತು ಅನ್ನೋ ಒಂದು ಆಕ್ರೋಶ. ಪೊಲೀಸರು ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಯಾರೆಲ್ಲ ಆಕ್ರೋಶವನ್ನು ಹಾಕಿದ್ರು ಅವರಿಗೆ ಅಲ್ಲಿ ಲಾಠಿ ರುಚಿಯನ್ನು ಕೂಡ ತೋರಿಸ್ತಾ ಇದ್ದಾರೆ ಪೊಲೀಸರು. ಮೊದಲಿಗೆ ಆರಂಭ ಆಗಿದೆ ಎಲ್ಲಿಂದ, ವಾಟರ್ ಬಾಟಲ್ ಅನ್ನ ಬಿಸಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಕುರ್ಚಿಗಳನ್ನ ಬಿಸಾಕೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲೇ ಇದನ್ನ ತಗೊಂಡು ಸಿಕ್ಕಿದ್ದ ಸ್ಪೀಕರು, ಸ್ಟೇಜು, ಮೈಕು ಎಲ್ಲವನ್ನು ಕೂಡ ಧ್ವಂಸ ಮಾಡ್ತಾರಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಇಲ್ಲಿ.